ಹಲೋ, ಗುಡ್ ಮಾರ್ನಿಂಗ್. ನಾನು ಒಂದು ಚಾಲೆಂಜ್ನ ತಗೋತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಸೊ ಇವತ್ತು ಹೈಡ್ರೇಟಿಂಗ್ ಡೇ ಅಂತ ಒಂದು ಚಾಲೆಂಜ್ ತಗೊಳ್ಳೋಣ ಅಂತ. ಸೊ ಇದು ಆಲ್ಮೋಸ್ಟ್ ಉಪವಾಸ ಮಾಡಿ ಅಭ್ಯಾಸ ಇದ್ದರೆ ಮಾತ್ರನೇ ಟ್ರೈ ಮಾಡಿ, ಅದರ್ವೈಸ್ ಬಿಕಾಸ್ ಹೈಡ್ರೇಟಿಂಗ್ ಡೇ ಇಟ್ ಮೀನ್ಸ್ ನಾವಿವತ್ತು ಯಾವುದೇ ರೀತಿ ಸಾಲಿಡ್ಸ್ ತಗೊಳ್ಳಲ್ಲ. ಇವತ್ತು ಪ್ರತಿಯೊಂದು ಅಂದರೆ ನಾನು ಮೀಲ್ಸ್ ಅಂತ ಏನು ತೊಗೊತೀನೋ ಅದೆಲ್ಲನೂ ಇವತ್ತನ್ನು ಸ್ಕಿಪ್ ಮಾಡಿ ಅದರ ಬದಲಾಗಿ ನಾನಿವತ್ತು ಜ್ಯೂಸಸ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಡಿಟಾಕ್ಸ್ ಡ್ರಿಂಕ್ಸ್ ಆಗಿರ್ಬೋದು, ಆ್ಯಂಡ್ ಅದ್ರ ಜೊತೆಗೇ 2 ಲೀಟ್ರ್ ನೀರನ್ನ ಕುಡಿದು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಆ್ಯಂಡ್ ಇವತ್ತು ನಾನು ಏನೇನು ಸಾಲಿಡ್ಸ್ನ ಬಿಟ್ಬಿಟ್ಟು ಏನೇನು ಲಿಕ್ವಿಡ್ನ ಟ್ರೈ ಮಾಡಿದೆ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ತುಂಬಾ ಗ್ಲೋ ಆಗ್ತಿದೆ. ಆ್ಯಂಡ್ ಪಿಂಪಲ್ ಮಾರ್ಕ್ಸ್ ಸಿಕ್ಕಾಪಟ್ಟೆ ಇತ್ತು ನನಗೆ, ನೋಡ್ತಾ ಇದ್ರಲ್ಲ. ಸೊ ಇಲ್ಲೊಂದಿದೆ, ಪಿಂಪಲ್ ಮಾರ್ಕ್ಸ್ ತುಂಬ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಆ್ಯಂಡ್ ಇವತ್ತು ಏನೇನೆಲ್ಲ ಜ್ಯೂಸಸ್ ಆ್ಯಂಡ್ ಲಿಕ್ವಿಡ್ ಫಾರ್ಮಲ್ಲಿ ಏನು ತೊಗೋತೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತಿದ್ದೀನಿ. ಲೆಟ್ಸ್ ಗೆಟ್ ಇನ್. ಸೊ ಮೊದಲನೇದಾಗಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ 1 ಲೋಟ ಬಿಸಿ ನೀರಿಗೆ ಒಂದು 1/2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕುಡಿದಿದ್ದೆ. ಸೊ ಅದಾದಮೇಲೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಬೆಲ್ಲದ ಟೀ ಮಾಡ್ಕೊಂಡು ಕುಡಿದೆ. ಯಾಕಂದರೆ ಇವತ್ತು ನನಗೆ ತುಂಬ ಟೀ ಕ್ರೇವಿಂಗ್ಸ್ ಅನಿಸ್ತಾ ಇತ್ತು. ತುಂಬ ದಿನವೇ ಆಗಿತ್ತು, ಆಲ್ಮೋಸ್ಟ್ 1 ಮಂತೇ ಆಗ್ತಾ ಬಂತು ಅನಿಸುತ್ತೆ ಟೀ ಕುಡ್ದಿರಲಿಲ್ಲ. ಸೊ ಹಾಗಾಗಿ ಟೀ ಕುಡಿಬೇಕನ್ನಿಸ್ತಾ ಇತ್ತು. ಬೆಲ್ಲದ ಟೀ ತೊಗೊಂಡಿದ್ದೆ 1 ಗ್ಲಾಸು. ಸೊ ಅದಾದಮೇಲೆ ಆವಾಗವಾಗ ನೀರು ಕುಡಿತಾನೆ ಇರ್ತೀನಿ. ಈ ಬಾಟಲಲ್ಲಿ ಸೊ ನೋಡಿ ಚಿಯಾ ಸೀಡ್ಸ್ನ ಹಾಕಿಟ್ಟಿದ್ದೀನಿ, 2 ಬಾಟ್ಲಲ್ಲೂ ಹಾಕಿಟ್ಟಿದ್ದೀನಿ. ಇಷ್ಟು ನೀರು ಕುಡಿದಿದ್ದೀನಿ ಇವಾಗ. ಇದರಲ್ಲೂ ಅಷ್ಟೇ ಫಿಲ್ ಮಾಡಿಟ್ಟಿದ್ದೀನಿ. ಸೊ ಇದೆರಡನ್ನು ಕಂಪ್ಲೀಟಾಗಿ ಕುಡಿದು ಮುಗಿಸ್ಬೇಕು ಇವತ್ತಿನ ಟಾಸ್ಕ್ ನನಗೆ. ಸೊ ಯಾಕೆ ನಾನು ಟಾಸ್ಕ್ ಅಂತ ತೊಗೊಂಡಿದ್ದೀನಿ ಅಥವಾ ಚಾಲೆಂಜ್ ಅಂತ ತೊಗೊಂಡಿದ್ದೀನಿ ಅಂದರೆ, ನಾವು ಆಗ ಮಾತ್ರ ನಾವೇನಾದರೂ ಒಂದು ಟಾಸ್ಕ್ ಚಾಲೆಂಜ್ ಅಂತ ತೊಗೊಂಡಾಗ ಮಾತ್ರ ನಮಗೆ ಏನಾದರೂ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ನನಗೆ ನಾನು ಮೋಟಿವೇಟ್ ಮಾಡ್ಕೊಳ್ಳೋ ವೇ. ಸೊ ಇದು 2 ಬಾಟಲ್ ನೀರು ಕುಡಿಬೇಕು. ಹಾಗೆ ನಾನು ಏನೇ ಜ್ಯೂಸಸ್ ತೊಗೊಂಡ್ರು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದು 3 ಸ್ಪೂನಷ್ಟು ಆ್ಯಡ್ ಮಾಡಿ ನೆನೆಸಿಟ್ಕೊಂಡಿದ್ದೆ. ಸೊ ಅದರಲ್ಲಿ ಅರ್ಧ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಫಸ್ಟು ಜ್ಯೂಸ್ ಇವತ್ತಿನ ಬ್ರೇಕ್ಫಾಸ್ಟ್ ಅಂತಲೇ ತೊಗೊಳ್ಳೋಣ. ಇದನ್ನು ಫಸ್ಟ್ ಜ್ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 3 ಕಡ್ಡಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ. ಹಾಗೆ ಇದು ನೆನ್ನೆ ತೊಗೊಂಬಂದಿದ್ದು ಪಾಲಕ್ ಸೊಪ್ಪು. ಸೊ ಹಾಗಾಗಿ ಈ ಥರ ಆಗಿದೆ. ಬಟ್ ಓಕೆ, ತೊಗೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಇನ್ನು. ಸೊ ಹಾಗಾಗಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದು ಒಂದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಮತ್ತು ಹಸಿ ಅರಿಶಿನ. ಸೊ ಇವೆರಡು ಆಲ್ಮೋಸ್ಟ್ ಎಲ್ಲ ಜ್ಯೂಸಲ್ಲೂ ಇರುತ್ತೆ. ನೆಕ್ಸ್ಟ್ ನಾನು ಮಾಡ್ಕೊಳ್ಳೋ ಅಂಥ ಪ್ರತಿಯೊಂದು ಜ್ಯೂಸಲ್ಲೂ ಇರುತ್ತೆ. ಸೊ ಇದೆರಡು ಮಾತ್ರ ಮಿಸ್ ಮಾಡಲ್ಲ. ಹಾಗೆ ಹನಿ ಒಂದು ಅರ್ಧ ಸ್ಪೂನಷ್ಟು ಹನಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಸೊ ಇದು ನನ್ನ ಮೊದಲನೇ ಜ್ಯೂಸು, ಇವತ್ತಿನ ಡೇಯಲ್ಲಿ ಇದು ನನ್ನ ಮೊದಲನೇ ಜ್ಯೂಸು. ಸೊ ಇನ್ನು ಏನೇನು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತೀನಿ ಅಂತ ತೋರಿಸ್ತೀನಿ.
ಸುಮಾರು 9 ಗಂಟೆ ಅಷ್ಟೊತ್ತಲ್ಲಿ ನಾನು ಈ ಒಂದು ಪಾಲಕ್ ಜ್ಯೂಸನ್ನ ತೊಗೊಂಡೆ. ಸೊ ಬೆಳಗ್ಗೆ ಬಿಸಿನೀರು ಕುಡಿದಿದ್ದೆ, ಹಾಗೆ ಟೀನೂ ಕೂಡ ಕುಡಿದಿದ್ದೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಆಯಿತು. 9 ಗಂಟೆ ಅಷ್ಟರೊಳಗೆ ನಾನು ಪ್ರತಿದಿನ ರಾಗಿ ಅಂಬಲಿ ತೊಗೋತೀನಿ. ಸೊ ಈಗ ಇವತ್ತೇನಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಹಶ್ವಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಪಾಲಕ್ ಜ್ಯೂಸ್ ರೆಡಿ ಇದೆ. ಸೊ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಪಾಲಕ್ ಈಸ್ ರಿಚ್ ಇನ್ ಫೋಲಿಕ್ ಆ್ಯಸಿಡ್ ಅಂತಲೇ ಹೇಳ್ಬೋದು. ಸೊ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರಾದರೆ ನೀವು ಡೆಫಿನೆಟಾಗಿ ಪಾಲಕ್ ಜ್ಯೂಸ್ನ ಎವ್ರಿ ಆಲ್ಟರ್ನೇಟಿವ್ ಡೇಸಲ್ಲಿ ತೊಗೋಬಹುದು. ಸೊ ಇವತ್ತು ನಾನು ವಾಕ್ ಹೋಗೋಕ್ಕಾಗಿರಲಿಲ್ಲ. ಸೊ ಇಷ್ಟ ಬೇಗ ಎದ್ದಿದ್ಲು ಬೆಳಗ್ಗೆ. ಹಾಗಾಗಿ ನಾನು ಕೆಲವೊಂದಿಷ್ಟು ವಾರ್ಮಪ್ಸ್ ಮಾಡಿಕೊಂಡು ಗೊತ್ತಿರೋವಂಥ ಕೆಲವೊಂದಿಷ್ಟು ಯೋಗಾಸನಗಳನ್ನು ಟ್ರೈ ಮಾಡಿಕೊಂಡು ನನ್ನ ಬಾಡಿನ ನಾನು ಸ್ಟ್ರೆಚ್ ಮಾಡಿಕೊಂಡೆ. ಇದಾದ ನಂತರ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಮಗಳಿಗೆ ಊಟ ಎಲ್ಲ ತಿನ್ನಿಸಿ ಕೆಲವೊಂದಿಷ್ಟು ಕೆಲಸ ಬಟ್ಟೆ ವಾಶ್ ಅದೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 2:30 ಆಗಿತ್ತು. ಸೊ ನಾನು ಬೆಳಗ್ಗೆ 9 ಗಂಟೆಗೆ ಪಾಲಕ್ ಜ್ಯೂಸ್ ತೊಗೊಂಡೋಳು. ಅದಾದ ನಂತರ ಇವಾಗ 2:30ಗೆ ಮಜ್ಜಿಗೆ ತೊಗೋತಾ ಇದ್ದೀನಿ. ಸೊ ಈ ಇನ್ ಬಿಟ್ವೀನ್ ಗ್ಯಾಪಲ್ಲಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ 1 ಲೀಟ್ರಷ್ಟು ನೀರನ್ನ, ಅಂದರೆ 1 ಬಾಟಲ್ನ ಫುಲ್ ಕಂಪ್ಲೀಟ್ ನೀರನ್ನ ನಾನು ಆವಾಗವಾಗ ಅಂದರೆ ಒಂದು ಹಾಫ್ ಆನ್ ಅವರ್ಗೊಂದು ಸರಿ ಸ್ವಲ್ಪ ಸಿಪ್ಸ್ನ ಕುಡಿತಾ ಬಂದೆ. ಸೊ ಅಲ್ಲಿ 1 ಲೀಟರ್ ನೀರು ನಾನು 1 ಬಾಟಲ್ ನೀರನ್ನ ನಾನು ಖಾಲಿ ಮಾಡಿದ್ದೆ. ಸೊ ಈಗ ನಾನು ಮಜ್ಜಿಗೆ ತೊಗೋತಾ ಇದ್ದೀನಿ. ಮಜ್ಜಿಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸಮಯ ಒಂದು 4:15 ಆಗಿತ್ತು. ಈಗ ನಾನು ಆಲೋವೆರಾ ಜ್ಯೂಸ್ನ ತಗೊಳ್ಳೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಆಲೋವೆರಾ ಜ್ಯೂಸ್ ಆ್ಯಕ್ಚುಲಿ ಕಹಿ ಬರುತ್ತೆ ಅಂತ ಎಲ್ಲರೂ ಭಾವಿಸ್ತಾರೆ. ಸೊ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಅದೇ ರೀತಿಯೇ ಭಾವನೆ ಇತ್ತು. ಬಟ್ ಬಿಲೀವ್ ಮೀ, ಅದರಂಥ ರಿಫ್ರೆಶ್ಮೆಂಟ್ ಜ್ಯೂಸ್ ಇನ್ನೊಂದಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದನ್ನು ಕುಡಿದ್ರೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಫೀಲ್ ಬರುತ್ತೆ. ನಾನು ಕೂಡ ಕಹಿ ಇರುತ್ತೇನೋ ಅಂತ ಸುಮಾರು ದಿನದಿಂದ ಟ್ರೈ ಮಾಡ್ಬೇಕು ಅಂದ್ಕೊಂಡು ಟ್ರೈ ಮಾಡ್ತಾ ಇರಲಿಲ್ಲ. ಬಟ್ ನಾನು ಕೂಡ ಟ್ರೈ ಮಾಡಿದೆ. ಡೆಫಿನೆಟ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದೇ ಮೆಥಡಲ್ಲೇ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಆ ಟೇಸ್ಟು ಸಖತ್ ಇಷ್ಟ ಆಗುತ್ತೆ. ನಾನಿಲ್ಲಿ ಅಲೋವೆರಾನ ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿಕೊಂಡು ಸ್ಲೈಡ್ಸ್ ತಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಬೆಟ್ಟದ ನೆಲ್ಲಿಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹನಿನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನಾವು ಆಲ್ಟರ್ನೇಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಏನೂ ಅನಿಸಲ್ಲ. ಬರೀ ನಾವು ಅಲೋವೆರಾನ ಡೈರೆಕ್ಟಾಗಿ ರಾ ಅಲೋವೆರಾನ ನಾವು ಇಂಟೇಕ್ ಮಾಡಿದಾಗ ನಮಗೆ ಆ ರೀತಿ ಫೀಲ್ ಆಗುತ್ತಷ್ಟೆ. ಬಟ್ ಇದಂತೂ ಖಂಡಿತವಾಗೂ ಹೇಳ್ತೀನಲ್ಲ, ಒಂದು ವೆರಿ ರಿಫ್ರೆಶ್ಮೆಂಟ್ ಕೊಡೋ ಅಂಥ ಒಂದು ಜ್ಯೂಸ್ ಅಂತಲೇ ಅಥವಾ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳಬಹುದು. ಸೊ ಈ ರೀತಿಯಾಗಿ ನಾವು ತಿಂಗಳಲ್ಲಿ 2 ದಿನ ಹೈಡ್ರೇಟಿಂಗ್ ಡೇ ಅಥವಾ ಡಿಟಾಕ್ಸಿಫಿಕೇಷನ್ ಡೇ ಅಂತೇಳಿ ಕನ್ಸಿಡರ್ ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ನೀವು ಗ್ರ್ಯಾಜುವಲಿ ಇದರ ರಿಸಲ್ಟ್ಸ್ನ ನಿಮ್ಮ ಸ್ಕಿನ್, ಹೇರ್ ಹಾಗೆ ನಿಮ್ಮ ಓವರಾಲ್ ಹೆಲ್ತಲ್ಲಿ ಬದಲಾವಣೆಗಳನ್ನು ನೋಡ್ತಾ ಹೋಗಬಹುದು. ಸೊ ನೀವು ಕೂಡ ಟ್ರೈ ಮಾಡಿ, ಹಾಗೆ ಇದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ.